ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ರಾಯಭಾಗ ತಾಲೂಕಿನ ಶ್ರೀ ಮಹಾವೀರ ಭವನದಲ್ಲಿ ಶಿಕ್ಷಕರ ದಿನಾಚರಣೆ ಆಚರಣೆ. ಮಕ್ಕಳಿಂದ ನಾಡಗೀತೆ ಹಾಗೂ ಶಿಕ್ಷಕರಿಂದ ರೈತಗೀತೆ ಹಾಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ. ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಭಾವಚಿತ್ರಕ್ಕೆ ರಾಯಭಾಗ ಶಾಸಕ ಡಿಎಂ ಹೈಹೊಳೆ ಹಾಗೂ ತಹಸೀಲ್ದಾರ್ ಸುರೇಶ್ ಮುಂಜಿ ಪೂಜೆ ಸಲ್ಲಿಸಿದರು. ಡಾಕ್ಟರ್ ಮಹಂತ ಸ್ವಾಮಿಗಳು, ವಿರಕ್ತಮಠ ಶೇಗುಣಸಿ ಮತ್ತು ಮೋಹನ ಜಿರಗಿಹಾಳ ವೇದಿಕೆ ಮೇಲಿದ್ದ ಗಣ್ಯರಿಂದ ಜ್ಯೋತಿ ಪ್ರಜ್ವಲಿಸುವ ಮೂಲಕ ಶಿಕ್ಷಕರ ದಿನಾಚರಣೆಯ ವೇದಿಕೆ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದಾರೆ. ಎಲ್ಲ ಶಿಕ್ಷಕರನ್ನ ಉದ್ದೇಶಿಸಿ ರಾಯಭಾಗ ಶಾಸಕ ದುರ್ಯೋಧನ ಐಹೊಳೆ ಮಾತನಾಡಿದರು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿ ಪರಮ ಪೂಜ್ಯ ಡಾಕ್ಟರ್ ಮಹಂತ ಸ್ವಾಮಿಗಳು ಮಾತನಾಡಿ, ಭಾರತೀಯ ಶಿಕ್ಷಣ ಕ್ಷೇತ್ರಕ್ಕೊಂದು ಅರ್ಥವತ್ತಾದ ಚೌಕಟ್ಟನ್ನು ನೀಡುವ ಮೂಲಕ ಶಿಕ್ಷಣ ಕ್ಷೇತ್ರ ತತ್ವಜ್ಞಾನ ದೇಶದ ಅಭಿವೃದ್ಧಿಗಾಗಿ ತಮ್ಮ ಜೀವನವನ್ನು ಮುಡುಪಾಗಿಟ್ಟಿದ್ದರು. ಇವರು ಓರ್ವ ಶ್ರೇಷ್ಠ ಶಿಕ್ಷಣ ತಜ್ಞರಾಗಿ ಭಾರತೀಯರ ಮನದಲ್ಲಿ ಅಚ್ಚಳಿಯ ಛಾಪು ಮೂಡಿಸಿದ್ದಾರೆ. ಇವರ ಜನ್ಮದಿನವಾದ ಸೆಪ್ಟೆಂಬರ್ 5ರಂದು ಆಗುತ್ತದೆ. ಒಂದು ಶಕ್ತಿಯುತ ರಾಷ್ಟ್ರ ಕಟ್ಟಲು ದೇಶಕ್ಕೆ ಹೇಗೆ ಬಲಶಾಲಿಯಾದ ಸೈನಿಕರು ಅತ್ಯವಶ್ಯಕವೋ ಹಾಗೆಯೇ ಪ್ರಜ್ಞಾವಂತರ ರಾಷ್ಟ್ರ ಹಾಗೂ ರಾಜ್ಯ ನಿರ್ಮಾಣಕ್ಕಾಗಿ ಅತ್ಯುತ್ತಮ ಶಿಕ್ಷಕರ ಅವಶ್ಯಕತೆ ಇದೆ. ಒಂದು ರಾಷ್ಟ್ರ ಅಭಿವೃದ್ಧಿಗೊಳಿಸಲು ಮೊದಲು ಶಿಕ್ಷಣ ಕ್ಷೇತ್ರದಲ್ಲಿ ಪ್ರಗತಿಯನ್ನು ಹೊಂದಬೇಕಾಗುತ್ತದೆ. ಇಂದಿನ ವಿದ್ಯಾರ್ಥಿಗಳು ನಾಳಿನ ಪ್ರಜೆಗಳೆಂದೆನಿಸಿಕೊಳ್ಳಲು ಗುಣಾತ್ಮಕ ಮತ್ತು ಪರಿಣಾಮಕಾರಿ ಬೋಧನೆ ಮಾಡುವ ಮೂಲಕ ಪ್ರತಿಯೊಬ್ಬ ಶಿಕ್ಷಕ ತನ್ನ ವೃತ್ತಿಯ ಧರ್ಮವೆಂದು ಮೆರೆಯಬೇಕು. ಸುಶಿಕ್ಷಿತ ಸಮಾಜದ ನಿರ್ಮಾಪಕನೆಂದರೆ ಶಿಕ್ಷಕನೆಂದೇ ಹೇಳಲು ಬಹಳ ಹೆಮ್ಮೆಯಾಗುತ್ತದೆ. ಆದ್ದರಿಂದ ತಾವೆಲ್ಲ ಆದರ್ಶ ಶಿಕ್ಷಕರಾಗಿ ದೇಶ ರಾಜ್ಯ ನಿರ್ಮಾಣದಲ್ಲಿ ತಾವೆಲ್ಲ ಪೂರಕವಾಗಿ ಶ್ರಮಿಸುತ್ತೀರೆಂದು ಭಾವಿಸಿ ನನ್ನ 4 ಮಾತುಗಳನ್ನು ಮುಗಿಸುತ್ತೇನೆ. ನಾವು ಏನು ಮಾಡಬೇಕಾಗಿದೆ ಅನ್ನೋದ್ರ ಬಗ್ಗೆ ಚಿಂತನೆ ಮಾಡುವಂಥ ಒಂದು ಕಾರ್ಯಕ್ರಮ ಇದು, ಗಂಭೀರವಾಗಿ ಚಿಂತನೆ ಮಾಡುವಂಥ ಕಾರ್ಯಕ್ರಮ ಇದು. ಈಗ ನೋಡ್ರಿ, ಒಬ್ಬರು ವಕೀಲರು ಚಲೋ ಇದ್ರು ಅಂದರೆ ನ್ಯಾಯ ಚಲೋ ಇರ್ತದೆ, ಡಾಕ್ಟರ್ಗಳು ಚಲೋ ಇದ್ರು ಅಂದರೆ ಆರೋಗ್ಯ ಚಲೋ ಇರ್ತದೆ, ಪೊಲೀಸರು ಚಲೋ ಇದ್ರು ಅಂದರೆ ಶಾಂತಿ ಸೌಹಾರ್ದತೆ ಇರ್ತದೆ. ಇವರೆಲ್ಲರೂ ಚಲೋ ಇರಬೇಕಾಗಿತ್ತು ಅಂದರೆ ಶಿಕ್ಷಕರು ಚಲೋ ಇರಬೇಕು ಅನ್ನುವಂಥದ್ದನ್ನು ನಾವು ಅರ್ಥ ಮಾಡ್ಬೋದು. ಇದನ್ನೆಲ್ಲ ನಾವು ಯಾಕೆ ವಿಚಾರ ಮಾಡಬೇಕು ಅಂದರೆ ಇಡೀ ರಾಷ್ಟ್ರ ನಿಂತುಕೊಂಡಿರೋದು ಯಾವುದರ ಮೇಲೆ ಅಂದರೆ ಶಿಕ್ಷಕರ ಮೇಲೆ. ಹೀಗಾಗಿ ನಾವು ಹೊಸ ಹೊಸ ಸಾಧ್ಯತೆಗಳ ಬಗ್ಗೆ ಮಾತಾಡಬೇಕು. ಈ ವೇದಿಕೆ ಏನಿದೆ ಅಲ್ಲ, ಇದು ಹೊಸ ಹೊಸ ಸಾಧ್ಯತೆಗಳ ಬಗ್ಗೆ ಮಾತಾಡುವಂಥ ವೇದಿಕೆ ಆಗಬೇಕು. ಹೊಸ ಹೊಸ ದಿಕ್ಸೂಚಿಯನ್ನು ತೋರಿಸುವಂತಹ ವೇದಿಕೆ ಆಗಬೇಕು. ಒಂದ್ಸರಿ ಸಂದರ್ಭದಲ್ಲಿ ಏನಾಗ್ತದೆ ಅಂದರೆ ಎಲ್ಲರನ್ನು ನಾವು ಕರಿಬೇಕಾಗ್ತದೆ, ಸನ್ಮಾನವನ್ನು ಮಾಡಬೇಕಾಗ್ತದೆ. ಆದರೆ ನಾನು ಸನ್ಮಾನ್ಯ ಶ್ರೀ ನಮ್ಮ BEO ಸಾಹೇಬ್ರ ಹತ್ರ ಹೇಳ್ತೀನಿ ಅಂದರೆ ದಯವಿಟ್ಟು ನಾವು ನಮ್ಮಂಥವ್ರೆಲ್ಲ ಅಲ್ಲಿ ಕರೀರಿ, ನೀವು ಅಂದರೆ ಸಂಪನ್ಮೂಲ ವ್ಯಕ್ತಿಗಳನ್ನೆಲ್ಲ ಅಲ್ಲಿ ಕರೀರಿ. ಯಾಕಂದರೆ ನಮ್ಮಂಥ ಸ್ವಾಮಿಗಳ ಬಗ್ಗೆ ಅಂದರೆ ಭಾಳ ಪ್ರಕ್ಷುಬ್ಧವಾಗಿ ಟರ್ಬುಲೆನ್ಸ್ ಅಂತ ನಾವೇನು ಕರಿತೀವಲ್ಲ, ಟರ್ಮಾಯಿಲ್ ಕಂಡೀಷನ್ ಅಂತ ನಾವೇನು ಅಂತೀವಲ್ಲ, ಅಂತಹ ಒಂದು ಪರಿಸ್ಥಿತಿಯಲ್ಲಿ ನಾವೆಲ್ಲ ಇರ್ತಾ ಇರೋದರಿಂದ ಅದರಿಂದ ನಾವು. ಈ ಸಂದರ್ಭದಲ್ಲಿ ಕ್ಷೇತ್ರದ ಶಿಕ್ಷಣಾಧಿಕಾರಿ ಬಸವರಾಜಪ್ಪ ಆರ್ ವಿಶ್ವನಾಥ್ ಹಾರುಗೇರಿ, ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಅರುಣ ಮಾಚಕನೂರ್, ಸಿಪಿಐ ಬಿಕೆ ಮಂಟೂರ, ಬಸವರಾಜ ಕಾಂಬಳೆ, SG ವೈಲ್ಯಾಪುರ, MP ಜಿರಗ್ಯಾಳ, VN ತಿರದಾಳ, PS ಶಾರಿಬಿದ್ರೆ, MS ಪೂಜಾರಿ ಸೇರಿ ಇನ್ನು ತಾಲೂಕಿನ ಎಲ್ಲ ಶಾಲೆಯ ಶಿಕ್ಷಕಿಯರು ಉಪಸ್ಥಿತರಿದ್ದರು. ತಾಜಾ ಸುದ್ದಿಗಾಗಿ MTV ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.